ಹಾಯರು ನೀವು ನಿಫ್ಟಿನ ಅಬ್ಸರ್ವ್ ಮಾಡಿ. ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ಬೇರಿಶ್ ಅಲ್ಲೇ ನೋಡೋ ಚಾನ್ಸಸ್ ಇರುತ್ತೆ ಅಂತ ವಿಡಿಯೋ ಮಾಡಿದಾಗ ಲಾಸ್ಟ್ ವಿಡಿಯೋದಲ್ಲಿ. ಬಟ್ ಇವತ್ತು ರೆಡ್ ಅಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದೆ. ಬಟ್ ಬುಲ್ಲಿಶ್ ಯಾಕೆ ಹೋಯ್ತು ಅಂತ ನಾನು ಹೇಳ್ತೀನಿ ನಿಮ್ಗೆ. ಬುಲ್ಲಿಶ್ ಹೋಗಿ ಏನ್ ಮಾಡ್ತು, ಯಾಕೆ ಹೋಯ್ತು ಬುಲ್ಲಿಶು ಅದನ್ನ ಹೇಳ್ತೀನಿ ನಿಮ್ಗೆ. ಸೊ ನೋಡಿ, ಕರೆಕ್ಟ್ ಆಗಿ ಅದೇ ಲೈನಿಗೆ ರಿಜೆಕ್ಷನ್ ಆಗಿದೆ ಮಾರ್ಕೆಟ್. ಬೇರೆ ಬೇರೆ ಲೈನಿಗೆ ಹೋಗಿಲ್ಲ ನೋಡಿ. ಇದರಿಂದ ಮೇಲೋಗಿ ಅದು 4 ಅವರ್ಸ್ ತೋರಿಸ್ತೀನಿ. ಅದು ಸಖತ್ ಇನ್ನೂ ಗೊತ್ತಾಗುತ್ತೆ ನಿಮ್ಗೆ accuracy. ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಟು ಒಂದು ಕ್ಯಾಂಡಲ್ ಕ್ಲೋಸ್ ಮಾಡಿದ್ರೆ ಮಾತ್ರ ಬುಲ್ಲಿಶ್ ಆಗುತ್ತೆ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಡೇ ಕ್ಯಾಂಡಲ್ ಅಲ್ಲಿ ಅದು ಬಿಗ್ ಮೂವ್ಮೆಂಟ್ ಕೊಡಕ್ಕೆ. ಓಕೆನಾ. ಇವಾಗ ನಿಫ್ಟಿ ಏನ್ ಮಾಡ್ತಾ ಇದೆ, ಏನಕ್ಕೆ ಇಂಡಿಯನ್ ಮಾರ್ಕೆಟ್ ಅವತ್ತೇ ಹೇಳಿದೆ ನಾನು, ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಮ್ಯಾನಿಪುಲೇಷನ್ ಜಾಸ್ತಿ ಅಂತ. ಅದು ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಟ್ಟೈತೆ ಇವಾಗ. ಓಕೆ, ಇಲ್ಲಿ ನೋಡಿ 4 ಅವರ್ಸ್ ಅಲ್ಲಿ ತೋರಿಸ್ತೀನಿ. ಇದು ನೀವು ಲಾಸ್ಟ್ ವಿಡಿಯೋನ ಚೆಕ್ ಮಾಡ್ಕೊಂಡ್ ಬನ್ನಿ. ಇದೊಂದು ಟ್ರೆಂಡ್ ಲೈನ್ ಹಾಕಿದೆ. ಈ ಟ್ರೆಂಡ್ ಲೈನ್ 1 ಮಿನಿಟ್ ಕ್ಯಾಂಡಲ್ ಸತ ಒಂದ್ ಕ್ಯಾಂಡಲ್ ಬಿಟ್ಟು ಮೇಲೋಗಿಲ್ಲ ನೋಡಿ. ಬೇಕಾದ್ರೆ ನೋಡಿ ನೋಡಿ ನೋಡಿ, ಕ್ಯಾಂಡಲ್ 1 ಮಿನಿಟ್ ಅಲ್ಲೂ ಸತ ಅದನ್ನ ಬಿಟ್ಟು ಮೇಲ್ಗಡೆ ಹೋಗಿಲ್ಲ. ಸಿಮೆಟ್ರಿಕ್ ಟ್ರಯಾಂಗಲ್ ಮಾಡಿದೆ. ನಿಫ್ಟಿ ಬುಲ್ಲಿಶ್ ಆಗುತ್ತೆ, ಇವಾಗ ಸಪೋರ್ಟ್ ಲೈನಿಗೆ ಬರ್ತಾ ಇದೆ, ಬರ್ಬೇಕು ಅಂತ ಹೇಳಿದೆ ಇಲ್ಲಿಂದ. ಬಟ್ ಮತ್ತೆ ಹೋಗಿ ಟಚ್ ಆಗಿ ಬಂತು, ರೀಟೆಸ್ಟ್ ಮಾಡ್ಕಂತ ಬಂತು. ನೋ ಪ್ರಾಬ್ಲಮ್. ಏನಕ್ಕೆ ಇವತ್ತು ಏನ್ ಹಿಂಗ ಈ ತರ ಆಯ್ತು ಅಂತ ಒಂಚೂರು ನೋಡೋಣ. ನಾನು ನಿನ್ನೆ ಒಂದು ವಿಡಿಯೋ ಮಾಡ್ಬಿಟ್ಟಿದ್ದೆ, ಗೋಲ್ಡ್ ಬೇಕಾಗುತ್ತೆ, ಗೋಲ್ಡ್ ಮೇಲೆ ಹೋಗುತ್ತೆ ಅಂತೆಲ್ಲ. ಸೊ ಮಾರ್ಕೆಟ್ ಬೇರಿಶಲ್ಲಿ ಇರ್ಬೇಕಿತ್ತು, ಕರೆಕ್ಟ್ ಅಲ್ವಾ? ಗೋಲ್ಡ್ ಕಮಾಡಿಟೀಸ್ ಮೇಲೆ ಹೋಗುತ್ತೆ ಅಂದ್ರೆ ಇಂಡಿಯನ್ ಮಾರ್ಕೆಟ್ ಆಗ್ಲಿ ಯಾವುದೇ ಮಾರ್ಕೆಟ್ ಆಗ್ಲಿ ಬೇರೆ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು. ಸೊ ಇವತ್ತು ಮಾರ್ಕೆಟ್ ಏನಾಯ್ತು, ಫಸ್ಟ್ ಬುಲಿಶ್ ಆಯ್ತು. ಗ್ಯಾಪ್ ಅಪ್, ಅದು ಅಂದ್ರೆ ಗ್ಯಾಪ್ ಅಪ್ ಹೋಗ್ಬಿಟ್ಟು ನಿಮ್ಮನ್ನೆಲ್ಲ ನಾನು ಇನ್ನೂ ಬುಲಿಶ್ ಆಗ್ತೀನಿ ಮ್ಯಾನಿಪುಲೇಷನ್ ಮಾಡ್ಬಿಡ್ತು. ಸೊ ಓಕೆ, ಒಪ್ಕೊಳ್ಳೋಣ, ಅದು ನಮ್ಮ ಮ್ಯಾನಿಪುಲೇಷನ್ ಮಾಡುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಯಾಕೆ ಅಂದ್ರೆ ಯೂಶಲಿ ಗೋಲ್ಡ್ ಸಿಲ್ವರ್ ಮೇಲೆ ಹೋದಾಗ ಇಂಡಿಯನ್ ಮಾರ್ಕೆಟ್ ಕೆಳಗೆ ಬೀಳ್ಬೇಕು. ಬೆಳಿಗ್ಗೆ ಗಿಫ್ಟ್ ನಿಫ್ಟಿ ನೋಡಿದ್ರೆ ಪಾಸಿಟಿವ್ ಆಗಿ ಇತ್ತು. ನಾನು ಅವತ್ತೇ ಅನ್ಕೊಂಡೆ ಇವತ್ತೇನೋ ಟ್ರಾಪ್ ಆಗಿ ಎಲ್ಲಾರ್ನು ವಾಶ್ ಔಟ್ ಮಾಡಕ್ ಬಿಡುತ್ತೆ ನಿಫ್ಟಿ ಅಂತ. ಅದು ಅದೇ ತರನೇ ಆಗೋಯ್ತು. ಕಾಲ್ ಸೈಡ್ ಹೋದ್ರದ್ದೆಲ್ಲ ಸ್ವಲ್ಪ ತುಂಬಾನೇ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರಾ. ಓಕೆ, ನೋ ಪ್ರಾಬ್ಲಮ್. ಏನ್ ಅದ್ರದ್ದು ಅದು ದಿನ ದಿನ ಒಂದೊಂದು ಕಲಿಯೋದಿರುತ್ತೆ ಮಾರ್ಕೆಟ್ ಅಲ್ಲಿ, ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಸರಿ, ಇಲ್ಲೊಂದು ಅಬ್ಸರ್ವ್ ಮಾಡಿ. 4 ಅವರ್ಸ್ ಅಲ್ಲಿ ತೋರಿದ್ನಲ್ಲ, ಸಿಮೆಟ್ರಿಕ್ ಟ್ರಯಾಂಗಲ್ ಆಗಿದೆ. ನಿಫ್ಟಿ ಇವಾಗ ಬೇರೆ ಸ್ಟ್ಯಾಂಡ್ ಅಲ್ಲಿ ಇರುತ್ತೆ. ಅದು ಎಲ್ಲಿಗೆ ಇದೊಂದು ಸ್ವಲ್ಪ ಸಪೋರ್ಟ್ ಲೈನಿಗೆ ಬಂದು ವಾಪಸ್ ಮತ್ತೆ ಇದೇ ಜಾಗಕ್ಕೂ ಪುಲ್ ಬ್ಯಾಕ್ ಆಗುತ್ತೆ. ಅವಾಗ ಬುಲ್ಲಿಶ್ ನೋಡ್ಬೋದು ಅಂತ. ಈ ಈ ಪುಟ್ಟಿನ್ ಹೇಳ್ದಾಗಿಂದ ನಿಫ್ಟಿ ನೋಡಿ ಕರೆಕ್ಟ್ ಆಗಿ ಹೋಗ್ಬಿಟ್ಟು ವಾಪಸ್ ಬೇರಿಶಲ್ಲೇ ಬಂತು. ನಾನು ಬುಲ್ಲಿಶ್ ಆಗ್ತೀನಿ ಅಂತ ತೋರಿಸ್ಬಿಟ್ಟು, ನಾವು ನಮ್ಮ ಇನ್ನೊಂದು ಲ್ಯಾಪ್ಟಾಪ್ ಅಲ್ಲಿ ನಾನು 4 ಅವರ್ಸ್ ಅಲ್ಲಿ ಈ ಪ್ಯಾಟರ್ನ್ ಹಾಕೊಂಡಿದ್ದೆ. ಸೊ ಹಂಗಾಗಿ ನನಗೆ ಗೊತ್ತಾಯ್ತು ಬೇರೆ ಸ್ಟ್ಯಾಂಡ್ ಅಲ್ಲೇ ಇರುತ್ತೆ ಅಂತ. ಯಾಕಂದ್ರೆ ಟಚ್ ಆಗಿ ವಾಪಸ್ ಬಂತು. ನೀವು ಅಬ್ಸರ್ವ್ ಮಾಡಿ, 5 ಮಿನಿಟ್ ಕ್ಯಾಂಡಲ್ ಅಲ್ಲೇ ವೆಯ್ಟ್ ಮಾಡಿದ್ರು ನಿಮಗೆ ಲಾಸೇ ಆಗ್ತಿರ್ಲಿಲ್ಲ ಇವತ್ತು. 15 ಮಿನಿಟ್ ಕ್ಯಾಂಡಲ್ ಹಾಕೊಳ್ಳಿ ನೋಡಿ. 15 ಮಿನಿಟ್ ಕ್ಯಾಂಡಲ್ ಯಾವ ಸೈಡ್ ಬ್ರೇಕ್ಔಟ್ ಕೊಡುತ್ತೋ ಆ ಸೈಡ್ ಎಂಟ್ರಿ ಕೊಟ್ಟಿದ್ರೆ ಯೂಶಲಿ ನೀವು ಆರಾಮಾಗಿ ದುಡ್ಡು ಮಾಡ್ತಾ ಇದ್ರಿ. ಇವತ್ತು ಬೇಕಾದ್ರೆ ಪುಟ್ ಸೈಡ್ ಪ್ರೀಮಿಯಂ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಏನ್ ಮಾಡಿದೆ ನಿಫ್ಟಿ ನೋಡಿ. ಇಲ್ಲಿ ಇವಾಗ ನಿಫ್ಟಿ ಇಲ್ಲಿಂದ ಇವತ್ತು ಲೋರ್ ಲೋ ಲೋರ್ ಲೋ ಲೋರ್ ಲೋ ಇತ್ತು, ಕರೆಕ್ಟಾ? ವಾಪಸ್ ಇಲ್ಲಿಂದ ಇದೇ ಸಪೋರ್ಟ್ ಲೈನಿಗೆ ಬಂತು ನೋಡಿ. ಸಪೋರ್ಟ್ ಲೈನ್ ಹಾಕೊಂಡಿದ್ದೀನಿ ನಾನು. ಈ ಲೈನಿಗೆ ಟಚ್ ಆಗಿ ವಾಪಸ್ ಇದನ್ನ ಬ್ರೇಕ್ಔಟ್ ಕೊಡ್ತು. ಎಲ್ಲಿ ಅದು ಎಲ್ಲಿಗೂ ರಿಜೆಕ್ಷನ್ ಆಗಿದೆ ಕರೆಕ್ಟ್ ಆಗಿ. ಈ ತರ ಎಲ್ಲ ಲೈನ್ಗಳನ್ನ ನೀವು ಹಾಕೋಣದು ಕಲಿಬೇಕು ನೋಡಿ. ಇಲ್ಲಿಂದ ಇದೊಂದು ಸಪೋರ್ಟ್ ಲೈನ್, 20 ಲೈನಾ, ಇಲ್ಲಿಗೆ ಬಂತು, ರಿವರ್ಸ್ ಆಯ್ತು. ಇಲ್ಲೊಂದು ಇಲ್ಲಿಗೆ ಹೋಗಿ ಟಚ್ ಆಯ್ತು, ರಿವರ್ಸ್ ಆಯ್ತು. ಸೊ ಅದೇ ಲೈನಲ್ಲಿ ಒಂದು ರಿಯಾಕ್ಟ್ ಮಾಡ್ಬೇಕಲ್ಲ. ಹೋಗಿ ನೋಡಿ, ಆ ಲೈನಿಗೆ ಹೋಗ್ಬಿಟ್ಟು ಟಚ್ ಆಗಿ ಬಂದೈತೆ. ಹಾ, ಸೊ ಹಂಗಾಗಿ ಈ ತರ ಲೈನ್ಗಳನ್ನ ಹಾಕೋಣದು ನೀವು ಕಲಿಬೇಕು. ಹೇಳ್ಕೊಡ್ತೀನಿ, ಮುಂದಿನ ದಿವಸದಲ್ಲಿ ಹೇಳ್ಕೊಡ್ತೀನಿ. ಯಾರು ನನ್ನ 100 ಸಬ್ಸ್ಕ್ರೈಬರ್ಸ್ ಇರ್ತಾರೋ ಅವ್ರಿಗೆ ಗೋಲ್ಡನ್ ಅಪರ್ಚುನಿಟಿ ಕೊಡ್ತೀನಿ. ಈಗ ಸದ್ಯದಲ್ಲಿ ಈಗೆಲ್ಲ ಹೇಳ್ತೀನಿ ನಾನು ಏನಿಲ್ಲ ಅಂತ. ಫ್ರೀ ಆಗಿರುತ್ತೆ ಅದು. 100 ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ಮೆಸೇಜ್ ಕಮೆಂಟ್ಗಳನ್ನ ಹಾಕಿ ನಂಗೆ ಅವರು ಗುರ್ತಿಡಿಯಂಗ್ ಆಗ್ಬೇಕು. ನನ್ನ ಅವ್ರ ಅಕೌಂಟ್ಗಳನ್ನ ನಾನೇ ಅವ್ರಿಗೆ DM ಮಾಡ್ಬಿಟ್ಟು ಅವ್ರಿಗೆ ನಾನು ಯೂಶಲಿ ನಂಬರ್ಗಳನ್ನ ಕೊಡ್ತೀನಿ. ನನ್ನ ವಿಡಿಯೋದಲ್ಲಿ ನೋಡ್ಕೊಂಡು ನನ್ಗೆ ಮೆಸೇಜ್ ಮಾಡಿ, ನಾನೇನೋ ತಪ್ಪು ಮಾಡಿದ್ರೆ ಹೇಳಿ, ಪರವಾಗಿಲ್ಲ, ನನಗೆ ಬೇಜಾರು ಆಗಲ್ಲ. ನಾನೇ ಕರೆಕ್ಟ್ ಅಂತ ನಾನು ಮಾರ್ಕೆಟ್ ಅಲ್ಲಿ ಹೇಳೋದೇ ಇಲ್ಲ. ಇಲ್ಲಿ ಯಾರು ಕರೆಕ್ಟ್ ಇಲ್ಲ, ಇಲ್ಲಿ ಯಾರು ಸಕ್ಸಸ್ ಇಂದ ನನ್ನ ಪಕ್ಕ ನಾನು ಹೇಳಿದಂಗೆ ಮಾರ್ಕೆಟ್ ರನ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದೆಲ್ಲ ಒಂದು ಪ್ರಿಡಕ್ಷನ್ ಅಷ್ಟೇ. ಬಟ್ ಆತರ ವರ್ಕ್ ಆಗ್ತಿದೆ ಅಂತಂದ್ಮೇಲೆ ಮಾರ್ಕೆಟ್ ನಮ್ಮ ಪ್ರಕಾರ ಮಾರ್ಕ್ ಕೇಳ್ತಾ ಇದೆ ಅಂತ ಅರ್ಥ. ಓಕೆನಾ? ಸರಿ, ನಾಳೆ ಏನಾಗುತ್ತೆ, ಬೇರೆ ಸ್ಟೈಲ್ ಏನಾದ್ರು ನೀವು ವರ್ಕ್ ಮಾಡೋದಾದ್ರೆ 26,143 ಎಂಟ್ರಿ ಕೊಡಿ. ಇಲ್ಲಿ ಸ್ವಲ್ಪ ಇಲ್ಲಿಗೆ ಬಂದಾಗ ನಿಮ್ಮ
ನಿಮ್ ಎಂಟ್ರಿನ ಕಾಸ್ಟ್ ಎಸ್ ಎಲ್ ನ ತಗೊಂಬಂದು ಕಾಸ್ಟ್ ತಂದಿಟ್ಕೊಂಡಿರ್ರಿ. ಇದನ್ನ ಬ್ರೇಕ್ಔಟ್ ಕೊಟ್ರೆ ಶಾರ್ಪ್ ಆಗಿ ಇಲ್ಲಿ ಬರ್ತಾನೆ. 26,074 ಟಾರ್ಗೆಟ್. ಓಕೆನಾ? ಅವಾಗ ಒಳ್ಳೆ ಒಳ್ಳೆ ಸಕ್ಕತ್ತಾಗಿರುತ್ತೆ ಬೇರಿಶು. ಇದನ್ನ ಬಿಟ್ರೆ ಈ ಬಾಕ್ಸ್ ನ ರೆಕ್ಟಾಂಗಲ್ ಬಾಕ್ಸ್ ನ ಬಿಟ್ರೆ ಮಾರ್ಕೆಟ್ ಅಲ್ಲಿ ಬೇರೆ ಟ್ರೆಂಡ್ ನ ತುಂಬಾ ನೋಡ್ಬೋದು ನೀವು. ಓಕೆನಾ? ಬುಲ್ಲಿಶ್ ಅಲ್ಲಿ ಏನಾದ್ರು ವರ್ಕ್ ಮಾಡಿದ್ರೆ 26,223 24 ಮೇಲೆ ವರ್ಕ್ ಮಾಡಿ. ಅದಕ್ಕಿಂತ ಬೇಕಾದ್ರೆ ಬಿಟ್ಟೆ ವರ್ಕ್ ಮಾಡಿ. ಇಲ್ಲಿ ಈ ರೇಟ್ ಅಲ್ಲಿ ಹೋದಾಗ 228 ಅಲ್ಲಿ ಹೋದಾಗ ಓಕೆ ಇದು ಬಿಟ್ಟ ಮೇಲೆ ವರ್ಕ್ ಮಾಡಿ, ನೋ ಪ್ರಾಬ್ಲಮ್. ಏನಂತ ಪ್ರಾಬ್ಲಮ್ ಇದೇನಿರಲ್ಲ. ಸೊ ಅವಾಗ ಏನಾಗುತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲಿ ತನಕ ಟಾರ್ಗೆಟ್ ನ ಹೋಲ್ಡ್ ಮಾಡ್ಬೋದು ಅಂದ್ರೆ 26,273 ಒಂದು 83 ತನಕ ಹೋಗ್ಬೇಕು. ಒಂದು 5 ಪಾಯಿಂಟ್ ಹಿಂದೆ ಮುಂದೆನೆ ನೀವು ಎಕ್ಸಿಟ್ ಆಗೋದು ನೋಡ್ಕೊಳ್ಳಿ. ಸೇಫ್ ಆಗಿ ಟ್ರೇಡ್ ಮಾಡೋದನ್ನ ಕಲ್ಕೊಳ್ಳಿ. ಇನ್ನೊಂದೇನು ಅಂದ್ರೆ ಈ NSE ಆಪ್ಷನ್ ಚೈನು ಇವೆಲ್ಲದೂ ಅಷ್ಟೇ ನಿಮ್ಮನ್ನ ಇದ್ ಮಾಡುತ್ತೆ ಅಂತ ಅವತ್ತಿನ ನಾನು ಹೇಳ್ತಾ ಇರೋದು. ನೋಡಿ ಇವತ್ತು 26,300 ಏನಾಗಿತ್ತು ನೋಡೋಣ. ಇವತ್ತು ಅಲ್ಲಿಂದನೆಲ್ಲ ಫಾಲ್ ಆಗಿತ್ತು. ನಿಮಿಷ 26,300 ನಾನು ಟ್ರೇಡ್ ಮಾಡಿಲ್ಲ, ನಾನು ಎಲ್ಲ ಹೊರಗಡೆ ಇದ್ದೆ, ಹಂಗಾಗಿ ಟ್ರೇಡ್ ಮಾಡಿಲ್ಲ. ನೋಡಿ ಇದೇನ್ ಮಾಡ್ತು ನೋಡಿ, ಗ್ಯಾಪ್ ಡೌನ್ ಆಗ್ಬಿಟ್ಟು ನೀವು ಇಲ್ಲಿ ಇನ್ನೊಂದು ಲೈನ್ ಹಾಕೊಳ್ಳಿ. ಸೊ ಲೈನ್ ಹಾಕೊಂಡಾಗ ಏನಾಗುತ್ತೆ, ಮಾರ್ಕೆಟ್ ಒಂದೇ ಸಪೋರ್ಟ್ ಲೈನಿಗೆ ಸುಮಾರು ಸತಿ ಬರುತ್ತೆ ಅಂತ ಅಲ್ಲಿ ನೋಡ್ಬಿಟ್ಟು ಎಂಟ್ರಿ ಕೊಡ್ಬೇಕು. ಒಂದು ಬ್ರೇಕ್ಔಟ್ ಇದನ್ನು ನೋಡಿ ಅಷ್ಟೇ, ಗ್ಯಾಪ್ ಡೌನ್ ಆಗ್ಬಿಟ್ಟು ಪ್ರೀಮಿಯಂ ಮೂವ್ಮೆಂಟ್ ಆಗಿಲ್ಲ ಅಂತ ಅನ್ಕೊಳಕ್ ಹೋಗಂಗಿಲ್ಲ. ಗ್ಯಾಪ್ ಡೌನ್ ಆಗ್ಬಿಟ್ಟು ಬುಲ್ಲಿಶ್ ಆಯ್ತು. ಸೊ ನಾಳೆ ಏನಾರ ಮಾರ್ಕೆಟ್ ಬುಲ್ಲಿಶ್ ಅಲ್ಲಿ ಇದು ತೋರಿಸ್ತಾ ಇದೆ, ಬುಲ್ಲಿಶ್ ಆಗ್ತೀನಿ ಅನ್ನೋ ಸಿಂಬಲ್ ತೋರಿಸ್ತಾ ಇದೆ. ಫುಡ್ ಸೈಡ್ ಪ್ರೀಮಿಯಂ ಅಲ್ಲ, ಇಂಡಿಯನ್ ಮಾರ್ಕೆಟ್ ಬುಲ್ಲಿಶ್ ಆಗುತ್ತೆ ಅಂತ ತೋರಿಸ್ತಾ ಇದೆ, ಇದು ಬೀಳ್ತೀನಿ ಅಂತ. ಸೊ ಇದು ಏನಾರ ಈ ಲೈನ್ ನ ಬ್ರೇಕ್ಔಟ್ ಕೊಟ್ರೆ, ಯಾವುದು 26,300 ಏನಾರ ಈ ಲೈನ್ ನ ಬ್ರೇಕ್ಔಟ್ ಕೊಟ್ರೆ 56 ರೂಪಾಯಿ ಬಂದು ನಿಂತ್ಕೊಳ್ಳೋದು ಪ್ರೀಮಿಯಂ. ಯಾವಾಗ 112 ರೂಪಾಯಿ ಬ್ರೇಕ್ಔಟ್ ಕೊಟ್ರೆ ಅವಾಗ ನೀವು ಆ ಬೇರಿಷನ್ ನೋಡ್ಬೋದು. ಯಾವಾಗ ಈ ಟ್ರೆಂಡ್ ಲೈನ್ ವಾಪಸ್ ಬಂದು ಮಾರ್ಕೆಟ್ ಬುಲ್ಲಿಶ್ ಆಗುತ್ತೆ. ಆಗಿಲ್ಲ ಅಂತ ಇದನ್ನ ಬ್ರೇಕ್ ಮಾಡ್ಕೊಂಡ್ ಬಂದಾಗ ಯೂಶಲಿ ಇದನ್ನ ಬ್ರೇಕ್ ಮಾಡ್ಕೊಂಡು ಕೆಳಗೆ ಹೋಗೇ ಬಿಡ್ತಾನೆ ನಾವು. ಸೊ ಹಂಗಾಗಿರೋದ್ರಿಂದ ನೋಡ್ಕೊಂಡು ಟ್ರೇಡ್ ಮಾಡಿ. ಸೊ BTC ಏನಾಗ್ತಿದೆ ನೋಡೋಣ. ಪುಟ್ಟಿನಿಂದ BTCನೂ ಸುತ್ತ ಬೇರಿಶ್ ಅಲ್ಲೇ ಇದೆ. ಸೊ ಇಂಡಿಯನ್ ಮಾರ್ಕೆಟ್ ಹೆಂಗ್ ಬುಲ್ಲಿಶ್ ಆಗ್ಬಿಡುತ್ತೆ, ಬಿಟ್ಕಾಯಿನ್ ಬೇರಿಶ್ ಅಲ್ಲಿ ಇದ್ದಾಗ ಇಂಡಿಯನ್ ಮಾರ್ಕೆಟ್ ಬುಲ್ಲಿಶ್ ಆಗಲ್ಲ, ಚಾನ್ಸಸ್ ಇಲ್ಲ. ಸೊ ಇದನ್ನ ನೋಡ್ಕೊಂಡು ಸ್ವಲ್ಪ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ. ಇದು ತುಂಬಾ ದೊಡ್ಡ ಗ್ರೀನ್ ಕ್ಯಾಂಡಲ್ ನ ಫಾರ್ಮೇಶನ್ ಮಾಡಿದ್ರೆ ಯೂಶಲಿ ಇಂಡಿಯನ್ ಮಾರ್ಕೆಟ್ ಗ್ರೀನ್ ಅಲ್ಲಿ ಇರುತ್ತೆ. ಇದು ತುಂಬಾ ದೊಡ್ಡ ರೆಡ್ ಕ್ಯಾಂಡಲ್ ಮಾಡಿದ್ರೆ ನೀವು ಚೆಕ್ ಮಾಡ್ಕೊಂಡು ಹೋಗಿ ಡೇ ಕ್ಯಾಂಡಲ್ ಪ್ರಕಾರ ಅವತ್ತು ಇಂಡಿಯನ್ ಮಾರ್ಕೆಟ್ ರೆಡ್ ಅಲ್ಲೇ ಇರುತ್ತೆ. ಸೊ ಗೋಲ್ಡ್ ಏನಾಗ್ತಿದೆ ನೋಡೋಣ. ಗೋಲ್ಡ್ ಅಲ್ಲಿ ನಾನು ನಿನ್ನೆ ಹೇಳಿದ್ದೆ, ಅಂದ್ರೆ ಒಂದು ವಿಡಿಯೋ ಮಾಡಿದಾಗಲೇ ಹೇಳಿದ್ದೆ, ಈ ಲೈನ್ ನ ಗೋಲ್ಡ್ ಬ್ರೇಕ್ಔಟ್ ಕೊಡಬಾರ್ದು, ಬುಲ್ಲಿಶ್ ಆಗುತ್ತೆ ಅಂತ. ಗೋಲ್ಡ್ ಇವತ್ತು ಅದೇ ಕೆಲಸ ಮಾಡ್ತು. ಅಂದ್ರೆ ನಿನ್ನೆ ಅಂದ್ರೆ ಅವತ್ತು ಬ್ರೇಕ್ಔಟ್ ಕೊಟ್ಬಿಟ್ಟು ಇವತ್ತು ಅದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಕೊಡ್ತು. ನಾನು ವಿಡಿಯೋದಲ್ಲೂ ನೀಟಾಗಿ ಹೇಳಿದ್ದೆ, ಗೋಲ್ಡ್ ಮತ್ತೆ ಈ ರೇಟ್ ಸಿಗಲ್ಲ, ಬ್ರೇಕ್ಔಟ್ ಕೊಟ್ಟಿದೆ, ಬೈ ಮಾಡಿ ಅಂತ. ನಾಳೆ ಮತ್ತೆ ಜಾಸ್ತಿ ಆಗುತ್ತೆ ಗೋಲ್ಡ್ ರೇಟ್. ನೋಡಿ ಇವತ್ತು ಒಂದು 350-400 ರೂಪಾಯಿ 22 ಕ್ಯಾರೆಟ್ ಇನ್ಕ್ರೀಸ್ ಆಗಿದೆ. ಈ ಲೈನ್ ನ ಬಿಟ್ಟು ಕ್ಯಾಂಡಲ್ ಕ್ರಿಯೇಟ್ ಆಗ್ಬಾರ್ದು, ಆದ್ರೆ ಬುಲ್ಲಿಶ್ ನೋಡ್ಬೇಕಾಗುತ್ತೆ. ಈ ಹೈನು ಬ್ರೇಕ್ ಮಾಡ್ಕೊಂಡು ಈ ವರ್ಷದ ಗೋಲ್ಡ್ ಮತ್ತೆ ಸಿಲ್ವರ್ ಇನ್ಕ್ರೀಸ್ ಆಗಿದೆ. ನಾನು ನಿನ್ನೆ ನಿಮ್ಗೆ ಒಂದು ಮಾತು ಹೇಳಿದೆ, ಸಿಲ್ವರ್ ಬೀಸ್ ಅಂತ ಬೈ ಮಾಡಿ ಮತ್ತೆ ಗೋಲ್ಡ್ ಬೀಸ್ ನ ಬೈ ಮಾಡಿ ಅಂತ. ಅವು ಏನಾಗಿದೆ ನೋಡೋಣ, ಇವತ್ತು ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನೋಡೋಣ. ನೋಡಿ ಇದು ETF ಡೇ ಕ್ಯಾಂಡಲ್ ನೋಡಿದ್ರೆ ಇವತ್ತು ಒಂದೇ ದಿನಕ್ಕೆ ಅದೆಷ್ಟು ಕೊಟ್ಟಿದೆ, 10 ರೂಪಾಯಿ ಮೂವ್ಮೆಂಟ್ ಕೊಟ್ಟಿದೆ. 157ರಿಂದ 151ರಿಂದ 155ರಿಂದ ಸೀದಾ 157 ತೋರಿಸ್ತಾ ಇದೆ. ಸಾರಿ, ನಾನು ಇದೇನಪ್ಪ ಅಂತೀನಿ ನೋಡಿ. ಇಲ್ಲಿಂದ ಇವತ್ತು ಒಂದೇ ದಿನಕ್ಕೆ 10 ರೂಪಾಯಿ ಮೂವ್ಮೆಂಟ್ ಕೊಟ್ಟಿದೆ. ಯಾವ ಈ ಲೈನ್ ನ ಬ್ರೇಕ್ಔಟ್ ಕೊಡ್ಬೇಕು, ಸ್ವಲ್ಪ ಕೊಟ್ರೆ ಇನ್ನೂ ಬುಲ್ಲಿಶ್ ಆಗುತ್ತೆ ಸಿಲ್ವರ್ ಬೀಸ್. ನಾನು ನಿನ್ನೆನೆ ಹೇಳಿದ್ದೆ, ಸಿಲ್ವರ್ ಬೀಸು ಏನಾದ್ರೂ ನಿಮ್ಗೆ ಸಿಲ್ವರ್ ಬೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ, ಸಿಲ್ವರ್ ಮೇಲೆ ಡಿಜಿಟಲ್ ಸಿಲ್ವರ್ ಇದ್ರೆ ಹೋಗ್ಬಿಟ್ಟು ಬೈ ಮಾಡಿ ಅಂತ. ನೋಡಿ ಈ ಸತಿ ಆಲ್ ಟೈಮ್ ಹೈಗೆ ವಾಪಸ್ ಹೋಗುತ್ತೆ. ಈ ಐನ ಬ್ರೇಕ್ ಮಾಡಿದ್ರೆ ಮಾತ್ರ ಬುಲ್ಲಿಶ್ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಇಲ್ಲಿಗೆ ಹೋಗ್ಬಿಟ್ಟು ಸೇಫರ್ ಅಲ್ಲಿ ಎಕ್ಸಿಟ್ ಆಗೋ ಚಾನ್ಸಸ್ ಇರುತ್ತೆ, ಎಕ್ಸಿಟ್ ಆಗ್ಬಿಡಿ. SL ತಗೊಂಬಂದು 176 ಇಟ್ಕೊಂಬಿಡಿ, ಸೇಫ್ ಎಕ್ಸಿಟ್ ಆಗುತ್ತೆ. ಓಕೆನಾ? ಇಷ್ಟೇ. ನಾಳೆ ನೋಡ್ಕೊಂಡು ಟ್ರೇಡ್ ಮಾಡಿ. ಬಾಯ್ ಬಾಯ್. ಮಾರ್ಕೆಟ್ ಅಲ್ಲಿ ನಾಳೆ ಸ್ವಲ್ಪ ರೌದ್ರ ತರನ ಇರುತ್ತೆ, ಅಷ್ಟೇ ಬೇರಿಶ್ ಆಗಿ ಆಮೇಲೆ ಬುಲ್ಲಿಶ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ಟ್ರೇಡ್ ಮಾಡಿ. ಬಾಯ್ ಬಾಯ್.